ಜೊತೆಗೆ ನಿರುದ್ಯೋಗದ ಜೊತೆಗೆ ಬೆಲೆ ಏರಿಕೆ ಇವೆರಡೂ ಕೂಡಿದ್ರೆ 50% ಜನ ಎಲ್ಲರೂ ಏನಪ್ಪ ಅಂತಂದ್ರೆ ಅವ್ರು ಹೊಚ್ಚಿಗೆ ಹೋಗಿಬಿಟ್ಟಿದ್ದಾರೆ. ಇದು ಸಾಕಾಗಿ ಹೋಗಿದ್ದಾರೆ. ಇವೆಲ್ಲ ದೊಡ್ಡ ಕುಟುಂಬಗಳಲ್ಲೇ ಶ್ರೀಮಂತ ಕುಟುಂಬಗಳಲ್ಲಿ ಸದ್ಯ ಬೆಲೆ ಏರಿಕೆ ತತ್ತರಿಸಿ ಹೋಗಿದ್ದಾರೆ. ಬಡ ಕುಟುಂಬದಿಂದ ಕೇಳುವಾಗಿಲ್ಲ, ರೈತರನ್ನು ಕೇಳುವಾಗಿಲ್ಲ, ಮಧ್ಯಮ ವರ್ಗದವ್ರನ್ನ ಕೇಳುವಾಗಿಲ್ಲ, ಎಲ್ಲರೂ ತತ್ತರಿಸಿ ಹೋಗಿದ್ದಾರೆ. ಇಂಥ ಜನರ ಇವತ್ತು ಆಯ್ಕೆ ಮಾಡುವಂಥ ಪರಿಸ್ಥಿತಿ ಅದ. ಆದರೆ ಇವ್ರ ಅಭ್ಯರ್ಥಿ ಯಾರು, ಏನು ಎಂತು, ಇವ್ರಿಗೆ ಗ್ಯಾರಂಟಿ ಎಷ್ಟು ಜನಕ್ಕೆ ಇನ್ನೂ ಮುಟ್ಟಿಲ್ಲ, ಹೋಗಿ ಅವ್ರಿಗೆ ಮುಟ್ಟಿಸ್ಬೇಕಾಗಿದೆ. ಜನ ನಿಮಗೂ ಅವಕಾಶ ಕೊಟ್ಬೋದು ಈ ಸಲ ಅನ್ನೋಂಥ ವಾತಾವರಣ. ಹೆಂಗೆ 2014 ಮೋದಿಜಿಯವ್ರಿಗೆ ಅವಕಾಶ ಕೊಟ್ಟರು. ನೀವು ಮಾಡಿದ ತಪ್ಪಿನಿಂದ, ಅಪರಾಧಿ ತಪ್ಪುಗಳಿಂದ ಅನೇಕ ತಪ್ಪುಗಳು ನಿಮ್ಮಿಂದ ಆದವು. ಆ ಸಂದರ್ಭದಲ್ಲಿ ಅನೇಕ ನಿಮ್ಮ ಮೇಲೆ ಆರೋಪಗಳು ಬಂದು ಅದನ್ನೆಲ್ಲ ಸದುಪಯೋಗಪಡಿಸಿಕೊಂಡಂಥ ಮೋದಿಯವರು ಮೆಜಾರಿಟಿ ಮಾಡ್ಕೊಂಡೇ ಬಿಟ್ಟರು, ಗೆದ್ದ ಬಿಟ್ಟರು. ಕಳೆದ 10 ವರ್ಷದಿಂದ ಆಳ್ತಾ ಇದ್ದಾರೆ. 2019 ಸಹಿತ ಒಳ್ಳೆಯ ಒಂದು ಸಮಯ ಬಂದಾಗ ಅದನ್ನು ಸದುಪಯೋಗ ಮಾಡಿಕೊಂಡು ಅವರು ಅಧಿಕಾರ ಹಿಡ್ಕೊಂಡ್ರು. ಆದರೆ ಈ ಸಲ ಮೋಸ್ಟ್ಲಿ ಜನರಲ್ಲೇ ಇದೆಲ್ಲ ಇವತ್ತು ಬೇಸರ ಹೋಗಿದೆ. ಯಾಕಂದ್ರೆ ಬೆಲೆ ಏರಿಕೆ ಅಂತ ಎಲ್ಲರಿಗೂ ಬಿಸಿ ಮುಟ್ಟಿಸುವಂಥದ್ದನ್ನು, ನಿರುದ್ಯೋಗನೂ ಎಲ್ಲರಿಗೂ ಬಿಸಿ ಮುಟ್ಟಿಸುವಂಥದ್ದನ್ನು ಯಾಕೆ ಬಂದರೆ ಪ್ರತಿಯೊಂದು ಕುಟುಂಬ ವಯಸ್ಸಿಗೆ ಬಂದಂಥ ಮಕ್ಕಳು ನೌಕರಿ ಇಲ್ಲ ಅಂತಂದ್ರೆ ತೊಂದರೆ ಅನುಭವಿಸುವಂಥದ್ದು. ಯಾಕಂದ್ರೆ ಮಕ್ಕಳ ಭವಿಷ್ಯ ಸಲುವಾಗಿ ಸಾಲ ಸೋಲ ಮಾಡಿ ಕಲಿಸಿ ಮತ್ತೇನೋ ಮಾಡಿ ದೊಡ್ಡವ್ರು ಮಾಡಿರ್ತಾರೆ. ಅವ್ರಿಗೆ ನೌಕರಿ ಇಲ್ಲಪ್ಪ, ಅವ್ರಿಗೆ ಪಗಾರ ಇಲ್ಲ, ಸಂಬಳ ಇಲ್ಲ, ಯಾವ ಉದ್ಯೋಗ ಇಲ್ಲ ಅಂದಾಗ ಯಾವ ತಂದೆಗೆ ಬೇಸರ ಆಗೋದಿಲ್ಲ ರೀ. ಯಾವ ಸರ್ಕಾರ ಬಗ್ಗೆ ಒಂದು ನಿಕೃಷ್ಟವಾದ ಭಾವನೆ ಬರಲಿಕ್ಕೆ ಸಾಧ್ಯ ಇಲ್ಲ ರೀ. ಇದನ್ನು ಕಾಂಗ್ರೆಸ್ ಸದುಪಯೋಗ ಮಾಡ್ಕೋಬೇಕು ಅಂತ ಈ ಒಂದು ಸಂದರ್ಭದಲ್ಲೇ ಕಾಂಗ್ರೆಸ್ ಒಂದು ರೀತಿಯಿಂದ ಯಾಕೆ ಏನೋ ನಿಶ್ಚಯ ಜಾಗ ಆಗಿದೆ. ಯಾಕೆ ಜನರಿಗೆ ಮುಟ್ಟಿಸುವಂಥದ್ದು ಶಕ್ತಿ ನಿಮ್ಮ ಈ ಕಾರ್ಯಕರ್ತರಲ್ಲಿ ಇಲ್ಲವಾ, ಅಥವಾ ನಾಯಕರಲ್ಲಿ ಇಲ್ಲವಾ, ಅಥವಾ ಅಭ್ಯರ್ಥಿಗಳು ಅಂಥವ್ರು ಇಲ್ಲವಾ? ಯಾರೂ ಇಲ್ಲಿ ಇವತ್ತು ಅಭ್ಯರ್ಥಿಗಳು ನೋಡ್ತಾ ಇಲ್ಲ. ಜನ ಬದಲಾವಣೆ ಮಾಡೋದಕ್ಕಾಗಿ ಇವತ್ತಿನ ರಾಹುಲ್ ಗಾಂಧಿ ಅವರು ಪ್ರಕಟಣೆ ಮಾಡಿದಾರಲ್ಲ, ಅವೆಲ್ಲ ಹೋಗಿ ಜನಕ್ಕೆ ಮುಟ್ಟಬೇಕಾಗಿದೆ, ಗೊತ್ತಾಗಬೇಕಾಗಿದೆ. ಹೌದ್ರಪ್ಪ, ನಮ್ಮ ಮನೆಗೆ ಇಷ್ಟು 1 ಲಕ್ಷ ಬರ್ತದೆ, ನಿರುದ್ಯೋಗಿ 1 ಲಕ್ಷ ರೂಪಾಯಿ ಪ್ರತಿ ವರ್ಷ ಕೊಡ್ತಾರೆ ಅನ್ನುವಂಥ ಗ್ಯಾರಂಟಿಗಳು ಹೋಗಿ ಮುಟ್ಟಿದಾಗ ಸಹಜವಾಗಿ ಈಗೇನು 5 ಗ್ಯಾರಂಟಿ ನಮ್ಮ ಕರ್ನಾಟಕದಲ್ಲಿ ಕೊಟ್ಟಿದ್ದಾರೆ ಅವೆಲ್ಲ ಗ್ಯಾರಂಟಿಗಳು, ಫ್ರೀ ಬಸ್ ಸರ್ವಿಸ್ ಮತ್ತೇನೋ ಇನ್ನೂ ಅದಾವೆಲ್ಲ, ಅವೆಲ್ಲವೂ ಇವತ್ತು ತರುವಂಥ ವಿಚಾರಗಳು ಮಾಡಿದ್ದಾರೆ. ಮತ್ತು ಶಿಕ್ಷಣ ಬಗ್ಗೆನೂ ಅದರಲ್ಲೂ ಕೇಜ್ರಿವಾಲ್ರಂತೆ ಫ್ರೀ ಶಿಕ್ಷಣ ಬಗ್ಗೆ ಮತ್ತು ಫ್ರೀ ಆರೋಗ್ಯ ಬಗ್ಗೆ ಸಾಕಷ್ಟು ಈಗ ತಮ್ಮ ಗ್ಯಾರಂಟಿಗಳು ಹೇಳಿದ್ದರಿಂದಾಗೆ ಇವತ್ತು ಕಾಂಗ್ರೆಸ್ ಮತ್ತು ಜೊತೆಗೆ ಆಮ್ ಆದ್ಮಿ ಜೊತೆಗೂಡಿದ್ದರಿಂದಾಗೆ ಈ ದೇಶಕ್ಕೊಂದು ಹೊಸ ಏನೋ ಆಶಯ ಭರವಸೆ ಮೂಡ್ತಾ ಇದೆ ಅಂತ ಇವರು ವಿಶೇಷ. ಅದರಲ್ಲೂ ನಮ್ಮ ಕೇಜ್ರಿವಾಲ್ರು ರಾಜಕೀಯ ಬಂದಿದ್ದು ಭ್ರಷ್ಟಾಚಾರ ಉಳಿಸುವಾಗ ಇವತ್ತೇನೋ ಆರೋಪ ಬಂದು ಅವ್ರ ಮೇಲೆ ಇನ್ನೂ ಪುರ ಆಗಬೇಕಾಗಿದೆ. ಅದು ಒಳಗೆ ಬಿದ್ದಿದ್ದಾರೆ. ಆಗಲಿ ನೋಡೋಣ ಆಗ್ತಾರೋ ಇಲ್ಲೋ, ಅದು ಸುಳ್ಳದನೋ ನಂತರದ ವಿಚಾರ. ಯಾಕಪ್ಪ ಅಂತಂದ್ರೆ ಎಲ್ಲಿವರೆಗೆ ಬಂಗಾರ ಹೊರಗೆ ಹೆಚ್ಚುವುದಿಲ್ವೋ ಅದು ಬಂಗಾರ ಅದನೋ ಏನು ತಗಡದನೋ ಗೊತ್ತಾಗೋದು. ನೀವು ಹೊರಗೆ ಹೆಚ್ಚುವಂಥ ಕಾಲ ಬಂದದ. ಕೇಜ್ರಿವಾಲ್ರ ಬಂಗಾರನೋ ತಗಡನೋ ಅದು ತವರನೋ ಅನ್ನುವಂಥದ್ದು ಈ ಸಂದರ್ಭ ನೋಡೋಣ. ಅದನ್ನೇ ಆಗ್ತದೆ, ದಿನ ನಡೆದ ಕೋರ್ಟ್ನಲ್ಲಿ ಅದನ್ನು ವಿಚಾರ ಮಾಡೋಣ. ಅದನ್ನೇ ಇರಲಿ. ಇವೆರಡೂ ಪಕ್ಷಗಳು ಇವತ್ತು ಈ ರಾಷ್ಟ್ರಕ್ಕೆ ಹೊಸದನ್ನು ಏನೋ ಕೊಡುವಂಥ ಪ್ರಯತ್ನ ಮಾಡ್ತಾ ಇದ್ದಾರೆ. ಅಟ್ಲೀಸ್ಟ್ ಗ್ಯಾರಂಟಿಗಳಲ್ಲಿ ಉದ್ಯೋಗ ಸೃಷ್ಟಿ ಎಷ್ಟು ಮಾಡ್ತಾ ಇದ್ದಾರೋ ಅನ್ನೋದು ನೋಡೋಣ. ಅದ್ರ ಮುಂದಿನದಲ್ಲೇ ಅದನ್ನು ಮಾಡೋ ಪ್ರಯತ್ನವನ್ನು ಮಾಡಬಹುದು ಅನ್ನುವಂಥ ಮಾತು ನಮಗೊಂದಿಷ್ಟು ವಿಶ್ವಾಸ ನೋಡ್ಲಿಕ್ಕತ್ತದ. ಯಾಕಂದರೆ ಕರ್ನಾಟಕದಲ್ಲೇ ಕಾಂಗ್ರೆಸ್ಸಿಗೆ ಕೊಟ್ಟಂಥ 5 ಗ್ಯಾರಂಟಿಗಳು ಸಹಜವಾಗಿ ಎಲ್ಲರಿಗೂ ಮುಡ್ತಾ ಇದ್ದಾವೆ. ಮತ್ತು ಅವರಲ್ಲಿ ಹಿಂದೆಂದಿಗಿಂತಲೂ ಹೆಚ್ಚು ಪ್ರಾಮಾಣಿಕತೆ ಕಾಣಲಿಕ್ಕೆ ಇವತ್ತು ರಾಹುಲ್ ಗಾಂಧಿ ಅವರಲ್ಲಿ. ಇವತ್ತು ಅನೇಕರು ಬಿಟ್ಟು ಹೋಗಿರ್ಬೋದು ಕಾಂಗ್ರೆಸ್ಸನ್ನು, ಹೌದು ಅದು ಕಾರಣ. ಯಾಕಂದರೆ ಭಾಳಷ್ಟು ಕಾಂಗ್ರೆಸ್ಸನ್ನು ಬಿಟ್ಟು ಹೋದರು. ಆದರೆ ಬಿಟ್ಟು ಹೋದಂಥವ್ರು ಮ್ಯಾಕ್ಸಿಮಮ್ ಯಾರಿದ್ದಾರಪ್ಪ ಅಂದ್ರೆ ಅವರೆಲ್ಲರ ಮೇಲೆ ಆರೋಪಗಳಿದ್ದಾವೆ. ಏನಪ್ಪ ಅಂದರೆ CBI, ED, IT ಇವರೆಲ್ಲ ಭ್ರಷ್ಟರದಾರ ಅನ್ನೋರು ಮಾತ್ರ ಓಡೋಗ್ಯಾರ. ಉಳಿದು ಯಾವ ಬಡ ಒಬ್ಬ ಕಾರ್ಯಕರ್ತ ಮತ್ತು ಪ್ರಾಮಾಣಿಕ ವ್ಯಕ್ತಿ ಯಾರು ಓಡೋಗಿಲ್ಲ. BJP ದುಡ್ಡು ಮಾಡ್ಕೊಂಡಾರ. ಆ ದುಡ್ಡು ಉಳಿಸುವ ಸಲುವಾಗಿ, ತಮ್ಮ ಆಸ್ತಿ ಉಳಿಸುವ ಸಲುವಾಗಿ, ತಮ್ಮ ಮಕ್ಕಳ ಭವಿಷ್ಯಕ್ಕಾಗಿ ಜಿಗಿದು ಹೋಗಿದ್ದಾರೆ BJPಗೆ. ಹೋಗಿ ಅವ್ರು ಭಾಳ ಚಲೋ ಆಯ್ತಲ್ಲ ರೀ. ಕಾಂಗ್ರೆಸ್ನಲ್ಲಿರುತ್ತಂತ ಹೊಲಸ್ಕಿತ್ತು ಹೋಗಿದ್ದೇವೆ. ಅದಕ್ಕೆ ಇವತ್ತು ಕಾಂಗ್ರೆಸ್ ಇದ್ದಿದ್ದು ಉತ್ತರ ಭಾರತದ ಪ್ರತಿಯೊಂದು ಹಳ್ಳಿಗಳಿಗೆ, ಪ್ರತಿಯೊಂದು ಊರುಗಳಿಗೆ, ಪ್ರತಿಯೊಂದು ಮನೆಗಳಿಗೆ ನಿಮ್ಮ ಗ್ಯಾರಂಟಿಗಳನ್ನು, ನಿಮ್ಮ ನ್ಯಾಯದ ಗ್ಯಾರಂಟಿಗಳನ್ನು ಮುಟ್ಟಿಸುವಂಥದ್ದು ಜರೂರತ್ತು. ಜೊತೆಗೆ ಆಯಾ ಕ್ಷೇತ್ರ ಎಲ್ಲಿದ್ದಾವೆ ಅವ್ರಿಗೆಲ್ಲ ಒಂದು 2 ತಿಂಗಳ ಟೈಮ್ ಬೇಕು ಅಡ್ಡಾಡಿ ಮುಟ್ಟಿಸೋದಕ್ಕೆ. ಯಾಕಂದ್ರೆ ನಿಮ್ಮ ಮೀಡಿಯಾ ಅಂತ ನಿಮಗೆ ಬಿಲ್ಕುಲ್ ಸಹಕಾರ ಮಾಡೋದಿಲ್ಲ ಅಂತ. ಇದು ಯಾಕಪ್ಪ ಇರೋದು ನಿಮ್ಮಲ್ಲಿ ನೀವೇ ಇನ್ನು ಮೀಡಿಯಾ ಆಗುವಂಥದ್ದು. ಅದಕ್ಕೆ ಕಾಂಗ್ರೆಸ್ ಇದ್ದಿದ್ದು ತಪ್ಪು ಮಾಡಿದ್ದನ್ನು ಹೆಂಗೆ ನೋಡಿರಿ BJP ಸದುಪಯೋಗ ಹೆಂಗೆ ಮಾಡ್ಕೊಳ್ತಾ ಇದೆ RSSನ್ನು. ಹಾಗೆ ನೀವು ಸೇವಾದಳವನ್ನು ಮತ್ತೆ ಮೇಲೆ ಹೇಳ್ತಾ ಇದ್ದೀನಿ. ಆ ಸೇವಾದಳವನ್ನು ಜೀವಂತ ಇಟ್ಟಿದ್ರೆ ಇವತ್ತು ಭಾಳಷ್ಟು ಉಪಯೋಗ ಆಗ್ತಿತ್ತು ನಿಮಗೆ. ಯಾಕಂದರೆ ನಿಮಗೆ ಓಡಾಡಿ ಮಾಡೋಲಾರದ ಕೆಲಸವನ್ನು ಆ ಜನ ಮಾಡ್ತಾಯಿದ್ರು, ಸ್ವಯಂ ಸೇವಕರಂತ. ಅವರಲ್ಲೂ ಈ ಸೇವಾದಳದವರಲ್ಲೇ ಈ ದೇಶದ ಬಗ್ಗೆ, ರಾಷ್ಟ್ರದ ಬಗ್ಗೆ